ಮೈಸೂರಿನ ಕಲಾಮಂದಿರ ಆವರಣದಲ್ಲಿರುವ ಕಿರು ರಂಗಮಂದಿರದಲ್ಲಿ ರೋಟರಿ ಕ್ಲಬ್ HD ಕೋಟೆ ವತಿಯಿಂದ ಆಯೋಜಿಸಿದ್ದ ಮತ್ತು ರಂಗತರಂಗ ಮೈಸೂರವರು ಪ್ರಸ್ತುತಪಡಿಸುತ್ತಿರುವ ಗೆಜ್ಜೆಲಟ್ಟಿ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು, ಈ ನಾಟಕವನ್ನು ಎಸ್ ರಾಮು ರಂಗಾಯಣರವರು ನಿರ್ದೇಶಿಸಿದ್ದು, ಒರೆಯಾಲ ದೊರೆಸ್ವಾಮಿಯವರ ರಚನೆಯಾಗಿತ್ತು. ಈ ನಾಟಕವನ್ನು ರೋಟರಿ ಕ್ಲಬ್ HD ಕೋಟೆಯ ವತಿಯಿಂದ ನಡೆಸುವ ಕಣ್ಣಿನ ತಪಾಸಣಾ ಶಿಬಿರದ ಸಹಾಯಾರ್ಥವಾಗಿ ಆಯೋಜಿಸಲಾಗಿತ್ತು. ರೋಟರಿ ಕ್ಲಬ್ ಅಧ್ಯಕ್ಷರಾದ ರೋಟರಿ ನಿರಂಜನ್, ಕಾರ್ಯದರ್ಶಿ ರೋಟರಿ ಶಿವಣ್ಣ, ವಲಯ ಸೇನಾನಿ ರೋಟರಿ ಗಣೇಶ್ ಲಾಡ್, ಮುಖ್ಯ ಅತಿಥಿಗಳಾಗಿ ಯಶಸ್ವಿನಿ ಸೋಮಶೇಖರ್, ಮಾಜಿ ಉಪರಾಜ್ಯಪಾಲರು ರೋಟರಿ AR ರವೀಂದ್ರ ಭಟ್, ಮಾಜಿ ರಾಜ್ಯಪಾಲರು ಆಗಮಿಸಿ ನಾಟಕವನ್ನು ವೀಕ್ಷಿಸಿದರು. ನಾನು ಸೋರ್ಬಿಟ್ಟೆ ಇವ ಯಾವ ಜೊತೆಗೂ ಸೇರ್ದವಲ್ಲ ಅಂತ ಕಾಣ್ತದೆ. ಹಂಗಾರ ನಮ್ ಕುವೆಂಪು ಹೇಳಂಗ ವಿಶ್ವಮಾನವ ಕಂಡ್ರಪ್ಪ. ಅದ್ ಸರಿ, ಇವನ್ ಯಾಕೆ ನಮ್ಮೂರಿಗೆ ಬಂದ? ಯಾಕೆ ಬಂದ ಅಂದ? ನಮ್ಮೂರ ದಾರಿ ಇತ್ತು ದಾರಿ ಏನ ಈಗೆಲ್ಲ ಊರಿಗೂ ಅದ. ನಮ್ಮ ಪದ್ಧತಿಯವ್ರ ರೋಗರಾಜ್ ರಸ್ತ ಅಂತ ಸರ್ಕಾರದವ್ರು ಮಾಡಿಸ್ತಿಲ್ವಾ? ಅದು ರೋಗರಾಜ್ ರಸ್ತ ಅಂತ. ರೋಗರಾಜ್ ಅಲ್ಲ, ರೋಗರಾಜ್ ರಸ್ತ ಅಂತ ನಮ್ಮ ಹಳ್ಳಿನಿಂದ ದಿಲ್ಲಿಗೆ ನೆಟ್ ಕನೆಕ್ಷನ್ ಮಾಡೋದಂತೆ. ಮೊನ್ನೆ ದಿನ ತಾಲೂಕು ಆಫೀಸಲ್ಲಿ ಅಲ್ಲ ಕಂಡ್ರೆ ಇವನ್ ಯಾಕೆ ನಮ್ಮೂರಿಗೆ ಬಂದ ಅಂತಂದ್ರೆ ರೋಗರಾಜ್ ರಸ್ತೆ ಬಗ್ಗೆ ಮೀಟಿಂಗ್ ಹೊಡಿತಿದ್ದೀರಲ್ಲ, ಅದಿನ ಹೇಳ್ತಾರಲ್ಲ ಎತ್ತಿಯಲ್ಲಿಯಾ ಅಂದ್ರೆ ಕೇಳಂದೂರಲ್ಲಿ ಮಳೆ ಬಿತ್ತ ಅನ್ನಂಗಾಯ್ತು ನಿಮ್ ಕಥಾ. ದತ್ತಗಿರಿ HD ಕೋಟೆ ರೋಟರಿ ಕ್ಲಬ್ ಪ್ರೆಸಿಡೆಂಟು. ಇವತ್ತು ನಾವು ನಮ್ಮ HD ಕೋಟೆನಲ್ಲಿ ಪ್ರತಿ ತಿಂಗಳು 4ನೇ ಗುರುವಾರ ಒಂದು ಫ್ರೀ ಕಾಂಟ್ರಾಕ್ಟು ಐ ಸರ್ಜರಿ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು 4ನೇ ಗುರುವಾರ ಇರುತ್ತೆ. ಇದರಲ್ಲಿ ಸಹಾಯಾರ್ಥವಾಗಿ ಇವತ್ತೊಂದು ನಾವೊಂದು ಗೆಜ್ಜೆಲಟ್ಟಿ ಅಂತ
ಒಂದು ಗ್ರಾಮೀಣ ಪ್ರದೇಶ ಒಂದು ನಗೆ ನಾಟಕನ ಆಯೋಜಿಸಿ ಸಹಾಯಾರ್ಥ ನಾಟಕ ಆಗಿರುತ್ತೆ. ಇದು ನಮ್ಮ ಮೊದಲನೇ ಪ್ರಯತ್ನ. ಮತ್ತು ಜೂನಿಯರ್ ಆರ್ಟಿಸ್ಟ್ಗೆ ನಾವೊಂದು ಇದು ಮಾಡೋಣ, ಅವ್ರಿಗೊಂದು ಗೌರವ ಇದು ಮತ್ತು ಅವ್ರಿಗೊಂದು ಸನ್ಮಾನವನ್ನು ಮಾಡ್ದಂಗೆ ಆಗುತ್ತೆ, ಅವ್ರಿಗೊಂದು ಇದಾಗುತ್ತೆ ಅಂತ ಅವ್ರೊಂದು ಗುರುತಿಸ್ದಂಗೆ ಆಗುತ್ತೆ ಅಂತ ಹೇಳಿ ಇದೊಂದು ಗೆಜಲಟಿ ಅಂತ ಒಂದು ಕಿರು ನಾಟಕ, ನಗೆ ನಾಟಕನ ಆಯೋಜಿಸಿದ್ದೀವಿ ಈ ಕಿರು ರಂಗಮಂದಿರದಲ್ಲಿ. ಜನ ಎಲ್ಲ ತುಂಬ ಚೆನ್ನಾಗಿ ಪ್ರೋತ್ಸಾಹ ಬಂದಿದ್ದಾರೆ. ನಮಗೂ ತುಂಬ ಖುಷಿ ಆಯಿತು. ನಮ್ಮ ಪ್ರಯತ್ನ ನಾವು ಮಾಡಿದ್ದು ತುಂಬ ಇದಾಯಿತು ಅಂತ. ಮುಂದೆ ಇದೇ ಥರ ಬೇರೆ ದೊಡ್ಡ ದೊಡ್ಡ ಈವೆಂಟ್ ಮಾಡಿ ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನ ಮಾಡೋದಕ್ಕೆ ನಮಗೊಂದು ಇದೊಂದು ಉತ್ತೇಜನಕಾರಿಯಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ದಿವಸ ನಾವು ನಡೆಸ್ತಾ ಇರ್ತಕ್ಕಂಥ ಉಚಿತ ಕಣ್ಣಿನ ತಪಾಸಣಾ ಶಿಬಿರದ ಸಹಾಯಾರ್ಥವಾಗಿ ಗೆಜ್ಜಲಟಿ ಎಂಬ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದೇವೆ. ಇದು ನಗೆ ನಾಟಕ ಆಗಿರ್ತದೆ. ಹಾಗೂ ಈ ನಾಟಕದ ನಿರ್ದೇಶಕರು ದೊರೆಸ್ವಾಮಿ ಅಂತಂತೇಳಿ ಒಡೆಯಲದವರು, ಹಾಗೂ ಇದರ ನಿರ್ದೇಶನವನ್ನು ರಾಮು ಅಂತ ನಿರ್ದೇಶನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಮಿತ್ರರಾದಂಥ ಎಲ್ಲ ಕ್ಲಬ್ನ ಸದಸ್ಯರು ಕೂಡ ದೇಣಿಗೆಯನ್ನು ನೀಡಿರುತ್ತಾರೆ. ಹಾಗೂ ಮೈಸೂರು ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದಿಂದ ದೇಣಿಗೆಯನ್ನು ನೀಡಿರುತ್ತಾರೆ. ಇನ್ನು ಹಲವು ಸ್ನೇಹಿತರು ಕೂಡ ನಮಗೆ ಸಹಾಯಾರ್ಥವನ್ನು ನೀಡಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ರೋಟರಿ ಕ್ಲಬ್ HD ಕೋಟೆಯ ವಲಯ ಸೇನಾನಿಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಕ್ಲಬ್ಬು ಗ್ರಾಮೀಣ ಮಟ್ಟದ ಕ್ಲಬ್ ಆದರೂ ಕೂಡ ನಮಗೆ ಇರೋದು ಸೀಮಿತ ಆರ್ಥಿಕತೆಯಲ್ಲಿ ನಾವು ನಮ್ಮ ಹಲವಾರು ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಕಠಿಣ ಆಗ್ತಿತ್ತು. ಹಾಗಾಗಿ ಇಂದಿನ ಅವಧಿ ಅಧ್ಯಕ್ಷರಾದ ನಿರಂಜನ್ ಅವರು ಯಾಕೆ ನಾವೊಂದು ಸಹಾಯಾರ್ಥ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ನಾವು ಮುನ್ನುಡಿ ಕೊಟ್ಟಿದ್ದೀವಿ. ಇದಕ್ಕೆ ನಮ್ಮ ಹೃದಯ ಎಲ್ಲ ಸ್ನೇಹಿತರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದನ್ನು ನಮ್ಮ ಟಿಕೆಟ್ ಎಲ್ಲ ಖರೀದಿ ಮಾಡಿ ಬಂದಿದ್ದಾರೆ. ನಾವಂತೂ ಭಾಳ ಸಂತೋಷ ಆಗಿದ್ದೀವಿ. ಯಾಕಂದರೆ ಇನ್ನೇ ಇಲ್ಲ, ಈ ಹಣ ಏನಿದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿ ತಿಂಗಳ 4ನೇ ಗುರುವಾರ ನಡೆಯುವ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಾರ್ಥಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊತಾ ಇದ್ದೀವಿ. ಹಾಗಾಗಿ ಇನ್ನೂ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮದಲ್ಲಿ ಇದು ನಮಗೆ ಉತ್ತೇಜನ ನೀಡ್ತಾ ಇದೆ. ಈ ಒಂದು ಕಾರ್ಯಕ್ರಮ ಶಿವಣ್ಣದ ಕಾರ್ಯದರ್ಶಿ ಅವರಿಗೆ ಅಭಿನಂದನೆ, ಹಾಗೂ ನಮ್ಮ ಈ ಸಾಲಿನ ಅಧ್ಯಕ್ಷರಾದ ನಿರಂಜನ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದೆ. ಈ ಮಾತು ಮುಗಿಸಿ